ನಮಸ್ಕಾರ ಕರ್ನಾಟಕ ಮಂದಿಗೆ. ನಾ ಯಾಕೆ ಬ್ಲಾಗ್ ಮಾಡಕತ್ತೀನಪ್ಪ ಅನ್ಬೇಕಾರ ನಮ್ಮ ಹೊಲದಾಗ ಸಿಕ್ಕಾಪಟ್ಟೆ ಕಾಡಿಗದ್ರಿ. ಇದು ಬೀಜ ಯಾವುದಪ್ಪ ಅನ್ಬೇಕಾರೆ 265 ಅದ ನೋಡ್ರಿ. 265 ಅಂತಾರ್ರಿ ಮರಾಠಿದಾಗ. ನೋಡ್ಬೋದ್ರಿ ಗಾರಿ ಇಲ್ಲಿ ಕಾಡಿ ಐತಿ ನೋಡ್ರಿ. ಇದು ಈ ಸದ್ದ ಎಷ್ಟು ತಿಂಗಳದಪ್ಪ ಅನ್ಬೇಕಾರೆ ಇದು ಮಿನಿಮಮ್ ಒಂದು 2.5 ಇಲ್ಲ ಅಥವಾ 3 ತಿಂಗಳದ ನೋಡ್ರಿ. ಕಬ್ಬ ನೋಡ್ಬೋದ್ರಿ ನೀವು. ಕಬ್ಬರಿ ಮಸ್ತ್ ಬಂದಿತ್ರಿ. ಏನು ಮಾಡಿತ್ರಿ ಕಾಡಿಗೆ ಬಿದ್ದುಬಿಟ್ಟದ. ಹೊಲ ಕಾಡಿಗೆ ಆಗ್ಯದ್ರಿ. ನೋಡ್ಬೋದ್ರಿ ಗಾರಿ ಇಲ್ಲಿ ಕಾಡಿಗೆ ನೀವು ಒಂದು ಮಾರ ಹೋಗಲ್ರಿ. ಇಲ್ಲಿಟ್ಟು ಕಾಡಿಗೆ ಬಿದ್ದು ನೋಡ್ರಿ. ಇದು ಒಟ್ಟು ಕಾಡಿನೇ ನೋಡ್ರಿ. ಇದು ಏನು ಕಾಣುತ್ತೆ ನೋಡ್ರಿ, ಇದು ಒಟ್ಟು ಕಾಡಿನೇ ನೋಡ್ರಿ ಗಾರಿ. ಈ ಥರ ಆಗ್ಬಿಡ್ತಾರೆ ಉದ್ದಕ್ಕೆ. ಏನು ಬೆಳೆ ಚೆನ್ನಾಗಿ ಬರ್ಲಾಗ್ಯದ್ರಿ. ಈ ಥರ ಒಣಗಲ್ಗತ್ತರಿ. ಮತ್ತು ಇದು ಯಾರು ರೋಗ ಬಂದದೋ ಎಲ್ಲಿದು ಒಂದು ಗೊತ್ತಿದ್ದಿಲ್ರಿ. ಈಜ್ ದಿನ ಏನೂ ಕಂಡಿಲ್ರಿ. ಈಗ ಹೆಂಗೆ ದೊಡ್ಡದು ಅಲಗತ್ತದ ಹಂಗೆ ಎಲ್ಲ ಗಾರಿ. ಇಲ್ಲಿ ನೋಡ್ರಿ ಇದು ಚಲೋ ಕಬ್ಬಿಸೋದೇ ಕಾಡಿಗೆ ಬಿದ್ದು ನೋಡ್ರಿ. ಇಲ್ಲಿ ಕಾಣಕತ್ತ ನೋಡ್ರಿ. ಫುಲ್ ವಿಡಿಯೋ ನೋಡ್ರಿ. ಇದು ಈಗ ತೋರಿಸ್ತೀನಿ ನೋಡ್ರಿ. ಎಲ್ಲ ಕಡೆ ಕಾಡಿಗೆ ಅದ್ರಿ. ಇದಕ್ಕೇನು ನಿಮ್ಗೆ ಯಾರಿಗಾರಿ ಗೊತ್ತಿತ್ತು ಮಾಡ್ತು ಅಂದ್ರೆ ಇದಕ್ಕೆ ಯಾಕೆ ಕಾಡಿ ಅಲಗತ್ತ ಅನ್ನೋದು ನನಗರಿ ತಿಳಿಯಲಾಗ್ಯದ್ರಿ. ದಯವಿಟ್ಟು ಯಾರಿಗಾರಿ ಗೊತ್ತಿದ್ರ ಸ್ವಲ್ಪ ಹೊಲಸೆಣ್ಣೆ ಅಂತಿದ್ರು. ಹೊಲಸೆಣ್ಣೆ ಹೊಡ್ಯೋದ್ರಿಂದ ಏನತ್ತಿತ್ರಿ, ಚಿಕ್ಕಿರಾಗಿ ಬರ್ತಲ್ರಿ ಎಲಿಗೆ. ಆ ಎಲಿ ಚಿಕ್ಕಿರಾಗಿ ಬರೋದು ಹೋತಿತ್ರಿ. ಬಟ್ ಅದು ಹೊಡಿಬೇಕಂತ ನನಗೆ ಅನಿಸಿತ್ರಿ. ಬಟ್ ಇಲ್ಲಿ ಕೋರೇಜನ್ ಹೊಡಿಯತ್ತಂದಿಕ್ಷಿ ಭಾಳ ಮಂದಿ ಇಷ್ಟಿಂದ್ರೆ ಕಮೆಂಟ್ ಮಾಡಿರೋ. ನನಗೇನು ಗೊತ್ತದಪ್ಪ ಅನ್ಬೇಕಾದ್ರೆ ಇದ್ರಾಗ ರೀ ಕಾಡಿಗೆ ಅಲಗತ್ತಂದ್ರೆ ಕೊಯ್ರಿ ಇಲ್ಲ ಅಣ್ಣ ಬಡ್ಡಿ ಹಚ್ಚದಲ್ಲೇ ತೆಗೀರಿ. ಕಾಡಿಗೆ ತೆಗೆದು ಗೀಸಿಂದ್ರ ಏನು ಮಾಡ್ರಿ ಅಂದ್ರೆ ಇದು ಸದ್ ಕಾಡಿಗೆ ಕಾಣತ್ತಲ್ರಿ. ಇದು ಏನಂತಾರ್ರಿ ಅವರು, ಕೊಯ್ರಿ ಇಲ್ಲ ಅಂದ್ರೆ ಬಡ್ಡಿ ಹಚ್ಚಲಿ ಕಿತ್ತು ಗೀಸಿಂದ್ರ ಒಕಾಟಿ ಒಂದು ಕ್ಯಾರಿ ಹೋದಾಗ ಒಯ್ರಿ. ಕ್ಯಾರಿ ಹೋದಾಗ ಒಯ್ದು ಗೀಸಿಂದ್ರ ಒಯ್ದು ಒಂದು ತಲೆ ಗೋಳೆ ಮಾಡಿ ಸುಡ್ರಿ ಅಂತ ಹೇಳಕತ್ತಾರ್ರಿ ಅವರು. ಬಟ್ ಆ ಥರ ಮಾಡ್ತೀವ್ರಿ, ಇಲ್ಲ ಅಂತ ಹೇಳತ್ತಿಲ್ಲ. ಈಗ ಕೊಯ್ಯರ್ದಾಗ 4-5 ಗಿಡಕ್ಕೆ ಹೋಗ್ಬಿಡ್ತೀರಿ ಹೊಳ್ಳಿ. ನಾ ಹೇಳೋದು ಅರ್ಥ ಐತ್ರಿ. ಕೊಯ್ದು ಗೀಸಿ ಹಿಂಗೆ ಮಾಡಿದಾಗ 4-5 ಗಿಡಕ್ಕೆ ಹತ್ತು ಬಿಡ್ತೀರಿ ಹೊಳ್ಳಿ. ಅದು ಹೊಳ್ಳಿ ಇನ್ನೊಂದು ಹೆಚ್ಚಾಗ್ತದೆ ಅನ್ನೋದು ನನಗೆ ಅನ್ಸಾಕತ್ತೀರಿ. ಮತ್ತು ಭಾಳ ಮಂದಿ ಅಂತಾರೆ ಅಣ್ಣ ನಾವು ಮಾಡಿದೇವ್ರಿ ಅಣ್ಣ, ಹಂಗೇನು ಎಟ್ಟು ಮಾಡಿದ್ರು ಕೊಯ್ದು ಮಾಡಿದೇವ್ರಿ, ಮತ್ತು ಇದನ್ನು ಮಾಡಿದೆವು ಏನಂತಾರೆ ಕಿತ್ತನು ನೋಡಿದೇವ್ರಿ, ಏನು ಫರಕ್ ಆಗಲ್ರಿ ಅಣ್ಣ. ಇದು ಏನು ಆಗ್ಬೇಕದು ಅಟ್ಟ ಆಗ್ತದೆ. ಎಣ್ಣೆ ಹೊಡ್ರಿ ನೀವು, ದುನಿಯದೇ ಹೊಡ್ರಿ, ಎಟ್ಟು ಕಾಡಿಗೆ ಆಗ್ಬೇಕಾದಕ್ಕೆ ಆಗ್ತದೆ ಅಣ್ಣ. ಅದು ಏನು ಮಾಡೋಕ್ಕಾಗಲ್ರಿ. ಸಣ್ಣದಿರ್ಲಿಕ್ಕಾಗಿ ನೀವು ಹಾಗೆ ರಿಕವರ್ ಆಗಿ ಎಣ್ಣೆ 2-3 ಸಲ ಸ್ಪ್ರೇ ಮಾಡ್ಬೇಕ್ರಿ. ಅಂದರೆ ಚಲೋ ಇರ್ತಾರೆ. ಇಲ್ಲ ಅಂದ್ರೆ ಇರ್ಲಿ ಅಂತ ಹೇಳಕತ್ತಾರ್ರಿ. ಒಂದು ನೋಡ್ಬೋದ್ರಿ ಈಗ ಈ ಕಡೆ ನೋಡ್ರಿ ಗಾರಿ. ಈ ಕಡೆ ಒಂದು ಲೆಕ್ಕಿಗೆ ಸ್ವಲ್ಪ ಚಲೋ ಅನಿಸಿತ್ರಿ ನನಗೆ. ಅಲ್ಲಿ ಒಳಗೆ ಬರ್ರ ನೋಡ್ರಿ. ಮತ್ತೆ ಇಲ್ಲಿನೂ ಕಾಡಿಗೆ ಕಾಣಕತ್ತ ನೋಡ್ರಿ. ನಿಮ್ಗೆ ಏನಾರು ಸ್ವಲ್ಪ ಕಾಡಿಗೆ ಯಾರೇ ನೀವು ಅಂಗಡಿಯವ್ರು ನಾನು ವಿಡಿಯೋ ನೋಡಕತ್ತಿದ್ರಿ ಅಥವಾ ನೀವು ಏನಾರು ಕಾಡಿಗೆ ನಿಮ್ಮ ಹೊಲ್ದಾಗ ಆಗಿತ್ತು ಕಂಟ್ರೋಲ್ ಆಗಿತ್ತು ಅಂದ್ರೆ ದಯವಿಟ್ಟು ಹೇಳ್ತೀನಿ ರೀ ಎಲ್ಲರಿಗೆ. ದಯವಿಟ್ಟು ನನಗೆ ಕಮೆಂಟ್ ಮಾಡಿರಿ. ಇಲ್ಲಾಂದ್ರೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ರೀ. ನನಗೆ ಮೆಸೇಜ್ ಹಾಕ್ರಿ ಅಣ್ಣ ಇಂಥದ್ದು ಎಣ್ಣೆ ತೊಗೊಂಬರಿ ಹಿಂಗೆ ಹೊಡ್ರಿ ತಂದಿಕ್ಷಂದ್ರೆ ನನ್ನಿಂದ ನಾ ಇನ್ನೊಂದು 4-5 ವಿಡಿಯೋ ಮಾಡೋದಂದ್ರು ಮತ್ತೊಬ್ರಿಗೆ ಹೆಲ್ಪ್ ಆಗ್ತಾರೆ. ನಾ ಟ್ರೈ ಮಾಡ್ಬೇಕ್ರಿ ಮೊದಲ. ಅದಕ್ಕೆ ನಾ ನಿಮ್ಗೆ ಹೇಳಕತ್ತೀನಿ ರೀ. ಮತ್ತೊಂದು ಏನು ಹೇಳಲ್ಲ ನೋಡ್ರಿ. ವಿಡಿಯೋ ನೋಡ್ರಿ ಎಲ್ಲ ತೋರಿಸ್ತೀನಿ ನೋಡ್ರಿ. ನಿಮ್ಮ ಕಾಡಿ ಹೆಂಗಾಗಿದೆ ಗಾರಿ ನೋಡ್ಬೋದ್ರಿ ನೀವು. ನನಗೇನು ಮಾತಾಡ್ಲಿಕ್ಕೆ ಬರಲಿ ಆಗ್ಯದ್ರಿ. ಸ್ವಲ್ಪ ನಮಗೆ ಹೇಳಿದ್ರಂದ್ರೆ ನಾವು ಆಡಿಯನ್ಸ್ಗಳಿಗೆ ಹೇಳ್ತೀವಿ ರೀ. ನಮ್ಮ ಫಾಲೋವರ್ಸನ್ನು ನೋಡ್ತಿರ್ತಾರೆ, ಅವ್ರಿಗೂ ಸ್ವಲ್ಪ ಐಡಿಯಾ ಸಿಗ್ತಿರ್ತದ ಹೆಂಗೆ ಮಾಡ್ಬೇಕು ಏನು ಮಾಡ್ಬೇಕು. ನನಗೆ ಗೊತ್ತಿಲ್ಲ ರೀ ಕಾಡಿಗೆಗಾದ್ರೆ ಏನು ಹೊಡಿತಾರೆ ಎಣ್ಣೆ ಅನ್ನೋದು. ಬಟ್ ನಾವಂತರೂ ಮೈ ಊರೇ ಎಣ್ಣೆ ಹೊಡಿತಿದ್ರಿ. ಅದು ಹೊಲಸೆಣ್ಣೆ ಅಂತಿದ್ರು. ಹೊಲಸೆಣ್ಣೆ ಹೊಡ್ಯೋದ್ರಿಂದ ಏನತ್ತಿತ್ರಿ, ಚಿಕ್ಕ ಕಾಯಿ ರೀ ಬರ್ತದೆ ನೋಡ್ರಿ. ನೆಕ್ಸ್ಟ್ ವಾರ ವಿಡಿಯೋ ಫುಲ್ ಬೆಂಕಿ ಅಂತ ವಿಡಿಯೋ ತರ್ತೀನಿ ನೋಡ್ರಿ. ಬಾಯ್.